ಸ್ಯಾಂಡಲ್ವುಡ್ ನಲ್ಲಿ ಆಲ್ರೆಡಿ ಒಂದು ಲಯನ್ ಇದೆ. ಈಗ ಆ ಲಯನ್ ಹೆಜ್ಜೆ ಗುರುತುಗಳ ಹಿಂದೆ ಈಗ ಮರಿಸಿಂಹ ಕಿಚ್ಚ ಸುದೀಪ್ ಅವರ ಅಕ್ಕನ ಮಗ ಸಂಚಿತ್ ಸಂಜೀವ್ ಅಲಿಯಾಸ್ ಜೂನಿಯರ್ ಕಿಚ್ಚ ಸುದೀಪ್ ಈಗ ಮೈಸೂರ್ ಮ್ಯಾಂಗೋ ಪಚ್ಚನಾಗಿ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಿದ್ದಾರೆ. ಕನ್ನಡ ಚಿತ್ರರಂಗಕ್ಕೆ ಮತ್ತೊಬ್ಬ ಭರವಸೆಯ ನಟ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಮಾವ ಸೂಪರ್ ಸ್ಟಾರ್ ಅಳಿಯ ಕೂಡ ಅದೇ ಹಾದಿಯಲ್ಲಿ ನಡೆಯುತ್ತಾರಾ ಅನ್ನೋದು ಸಾಕಷ್ಟು ಜನರ ಪ್ರಶ್ನೆ. ಕಿಚ್ಚ ಸುದೀಪ್ ಅವರ ಅದೇ ಸ್ವಾಗ್, ಅದೇ ರಗಡ್ ಲುಕ್, ಅದೇ ಮ್ಯಾನರಿಸಂ, ಅದೇ ಖಡಕ್ ವಾಯ್ಸ್ ಎಲ್ಲವೂ ಸೇಮ್ ಟು ಸೇಮ್ ಕಿಚ್ಚ ಸುದೀಪ್ ಅವರ ಜೆರಾಕ್ಸೆ ಈ ಜೂನಿಯರ್ ಅಲಿಯಾಸ್ ಸಂಚಿತ್ ಸಂಜೀವ್. ಈ ಹಿಂದೆನೆ ಸಂಚಿತ್ ಅವರ ಜಿಮ್ಮಿ ಸಿನಿಮಾ ಬರ್ಬೇಕಾಗಿತ್ತು. ಕಾರಣಾಂತರಗಳಿಂದ ಸಿನಿಮಾ ಟೇಕ್ ಆಫ್ ಆಗ್ಲಿಲ್ಲ. ಆದ್ರೆ ಈಗ ಸ್ವಂತ ಸುದೀಪ್ ಅವರೇ ಕತೆ ಬರೆದು ಅವರ ನಿರ್ಮಾಣ ಸಂಸ್ಥೆಯಲ್ಲಿ ಈ ಸಿನಿಮಾ ಮಾಡ್ತಿದ್ದಾರೆ. ಇತ್ತೀಚೆಗೆ ಸಂಚಿತ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವರ ಹೊಸ ಸಿನಿಮಾದ ಟೈಟಲ್ ಜೊತೆಗೆ ಚಿತ್ರದ ಫಸ್ಟ್ ಲುಕ್ ಪ್ರೋಮೋ ಕೂಡ ಬಿಡುಗಡೆ ಮಾಡಿದ್ದು, ಅದರಲ್ಲಿ ಜೂನಿಯರ್ ಕಿಚ್ಚ ಸುದೀಪ್ ಅವರು ಸಿಗರೆಟ್ ಸೇದುವ ದೃಶ್ಯ ಕಿಚ್ಚ ಸುದೀಪ್ ಅವರನ್ನೇ ನೆನಪಿಸುತ್ತೆ. ಸೇಮ್ ಟು ಸೇಮ್ ಕಿಚ್ಚ ಸುದೀಪ್ ಅವರನ್ನೇ ನೋಡ್ದಂಗಾಗುತ್ತೆ. ಇಷ್ಟಕ್ಕೂ ಆ ಪ್ರೋಮೋದಲ್ಲಿ ಏನಿದೆ, ಕ್ರೇಜಿ ಸ್ಟಾರ್ ಬಾರ್ ಅಂಡ್ ರೆಸ್ಟೋರೆಂಟ್ ಗೆ ಎಂಟ್ರಿ ಕೊಡುವ ಫಾರಿನ್ ಲೇಡಿಗೆ ಡಿವಿಡಿ ಅಂಗಡಿಯ ಮಾಲೀಕನ ಬಗ್ಗೆ ಕತೆ ಹೇಳುವ ಮೂಲಕ ಪ್ರೋಮೋ ಓಪನ್ ಆಗುತ್ತೆ. ಆ ಬಾರ್ ನಲ್ಲಿ ರಿಸರ್ವ್ ಆಗಿರುವ ಚೇರ್ ಯಾರ್ದು ಅಂತ ಆ ಫಾರಿನ್ ಲೇಡಿ ಕೇಳ್ತಾಳೆ. ಆಗ ಮ್ಯಾಂಗೋ ಪಚ್ಚನ ರಗಡ್ ಲುಕ್ ರಿವೀಲ್ ಆಗುತ್ತೆ. ಈ ಸಿನಿಮಾದ ಕತೆ ಮೈಸೂರು ಭಾಗಕ್ಕೆ ಸಂಬಂಧಪಟ್ಟ ಕೆಲವು ಘಟನೆಗಳ ಆಧಾರಿತ ಇದೊಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾ. 2001ರಿಂದ 2011ರವರೆಗೆ ಈ ಅವಧಿಯಲ್ಲಿ ನಡೆಯುವ ಕತೆ ಅಂತ ಹೇಳಲಾಗುತ್ತಿದೆ. ಒಟ್ನಲ್ಲಿ ಈ ಸಿನಿಮಾ ಆದಷ್ಟು ಬೇಗ ಶೂಟಿಂಗ್ ಕಂಪ್ಲೀಟ್ ಮಾಡ್ಕೊಂಡು ಪ್ರೇಕ್ಷಕರ ಮುಂದೆ ಬರಬೇಕು ಅಂತ ಪ್ರೇಕ್ಷಕರ ಆಸೆಯ. ಮಾವ ಕಿಚ್ಚ ಆದರೆ ಅಳಿಯ ಪಚ್ಚ, ಈ ಕಾಂಬಿನೇಷನ್ ಸಿನಿಮಾ ಹೇಗಿರುತ್ತೆ ಅಂತ ಮುಂದೆ ಕಾದು ನೋಡೋಣ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.